ಏಲಿಯನ್ಸ್ ಎಲ್ಲಿದ್ದೀರಾ? ನಾನ್ ಮೊದ್ಲೇ ಹೇಳಿದ್ದೆ ನಮ್ ಏಲಿಯನ್ ಸೀಕ್ರೆಟ್ ಇವ್ರಿಗೆ ಗೊತ್ತಾಗ್ಬಿಡುತ್ತೇನೋ ಅಂತ. ಏಲಿಯನ್ಸ್ ನನ್ನ ಕಣ್ಣು ಮುಂದೆನೆ ನಿಂತಿದ್ದಾರೆ, ಆದ್ರೆ ಕಾಣಿಸ್ತಾನೆ ಇಲ್ವಲ್ಲ. ಯಾವತ್ತಾದ್ರೂ ಅವರು ನನ್ನ ಕೈಗೆ ಸಿಕ್ಕಿದ್ರೆ ಈ ಜಗತ್ತಿಗೆ ಗೊತ್ತಾಗುತ್ತೆ ಕೋಟಲನ್ನ ಏಲಿಯನ್ ರಿಸರ್ಚ್ ಅಲ್ಲಿ ಯಾವುದೇ ಮೋಸ ಇಲ್ಲ ಅಂತ. ನೀವು ಹೆದರ್ಕೊಳ್ಳೋದು ನೋಡಿದ್ರೆ ನೀವು ಒಳ್ಳೆ ಹ್ಯೂಮನ್ಸ್ ಅಲ್ಲ, ಏಲಿಯನ್ಸ್ ಅನ್ಕೋಬೇಕು. ನಾನು ಮಿಸ್ಟರ್ ಗೋಟಾಲ ನಿಮ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅಂಕಲ್, ನಿಮ್ಗೆ ಏಲಿಯನ್ಸ್ ಕಾಣಿಸೋದೇ ಇಲ್ಲ ಅಂದ್ಮೇಲೆ ನೀವವ್ರನ್ನ ಹೇಗ್ ಹಿಡಿತೀರಾ? ಏಲಿಯನ್ಸ್ ತುಂಬಾ ಸ್ಮಾರ್ಟ್ ಅಂತ ಕೇಳ್ಪಟ್ಟಿದ್ದೀನಿ. ಗೋಟಾಲ ಕೂಡ ತುಂಬಾ ಸ್ಮಾರ್ಟ್. ನನ್ನ ಏಲಿಯನ್ ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ ಹ್ಯೂಮನ್ಸ್ ಏಲಿಯನ್ಸ್ ನ ನೋಡಕ್ ಸಾಧ್ಯ ಇಲ್ಲ ಸರಿ, ಆದ್ರೆ ಡಾಗ್ಸ್ ಏಲಿಯನ್ಸ್ ಗಳನ್ನ ನೋಡಬಹುದು. ನನ್ ಟಾಮಿ ಇದನಲ್ವಾ ನನ್ನ ಅಲರ್ಟ್ ಮಾಡೋದಕ್ಕೆ. ಏಯ್ ಟಾಮಿ, ಬೇಗ ಬಾ ಮಗು. Hey Tommy, ಬಾ ಮಗು. ಬಾಯ್. ನಾವ್ ಈ ವಿಷಯನ ಮರ್ತಿದ್ವಿ. ಗೋಟಾಲ ಮನೆಯಲ್ಲಿ ದೊಡ್ಡ ಗೋಟಾಲ ಇದೆ ಅಂತ. ಅದು ಒಂದು ನಾಯಿ. ಡಾಗ್ಸ್ಗೆ ಏಲಿಯನ್ಸ್ ಇಂದ ಏನ್ ಪ್ರಾಬ್ಲಮ್ ಅಂತ ಅರ್ಥನೇ ಆಗಲ್ಲ, ಹಿಂದೆನೆ ಬಂದ್ಬಿಡುತ್ತೆ. ಇವಾಗ ಇದು ಕೇಳಿಸ್ಕೊಂಡ್ರೆ ನಮ್ಮಿಂದೆ ಬಿದ್ಬಿಡುತ್ತೆ. ಅಯ್ಯೋ ಮಿಸ್ಸಸ್ ಗೋಟಾಲ ಎಲ್ಲೋದ್ಲು? ಟಾಮಿ ಯಾರು ಬಂದಿದ್ದಾರೆ ನೋಡು. ನೀನ್ ಸ್ವಲ್ಪ ಹೊತ್ತು ಇಲ್ಲೇ ಆಡ್ತಾ ಇರು, ನಾನೀಗ್ಲೇ ಬರ್ತೀನಿ. ಆಡ್ತಾ ಇರೋ, ಬಂದೆ. ಮಿಸ್ಟರ್ ಗೋಟಾಲನ ಸ್ಟ್ಯಾಚ್ಯೂ ಮಾಡ್ಬಿಟ್ರೆ ಈಗ ಸ್ಟ್ಯಾಚ್ಯೂ ಇಂದ ಸನ್ ಗ್ಲಾಸಸ್ ನ ತರೋ ಕೆಲಸ ನಿಮ್ದು. ಓವರ್ ಟು ಯು. ಅಯ್ಯೋ ಮಿಸಸ್ ಗೋಟಾಲ, ಓ ನೋ, ಒಂದ್ ಗೋಟಾಲನ ತಡೆದ್ವಿ, ಈಗ ಇನ್ನೊಂದ್ ಗೋಟಾಲ ಬಂದಿದೆ. ಆಂಟಿ ಗೊತ್ತಾಗ್ಬಾರ್ದು ಅಂಕಲ್ ಸ್ಟ್ಯಾಚು ಆಗಿದ್ದಾರೆ ಅಂತ. ಈ ಸಿಚುವೇಶನ್ ನಾನೇ ಹೇಗಾದ್ರೂ ಸಂಭಾಳಿಸ್ಬೇಕು. ಕೇಳಿಸ್ಕೊಳ್ಳಿ, ಅದು ಹತ್ರ ಇರೋ ಮಾಲ್ ನಲ್ಲಿ ದೊಡ್ಡ ಸೇಲ್ ನಡೀತಾ ಇದೆ. ಅದಕ್ಕೆ ನೀವು ಹೂ ಅಂದ್ರೆ ನಾನು ಒಂದ್ ಸೀರೆ ತಗೊಳ್ಳ? ನೀವಿಷ್ಟು ಬೇಗ ಒಪ್ಕೊಂಡ್ರ? ಹೌದು, ಆ ಸೀರೆ ಇದೆಯಲ್ಲ ಅದು, ಅದ್ರ ಬೆಲೆ 5,000 ರೂಪಾಯಿ. ಅದನ್ನ ತಗೊಳ್ಳ? 5,000 ರೂಪಾಯಿ ಅಂದ್ರೂ ಒಪ್ಕೊಂಡ್ಬಿಟ್ರ? ಇವ್ರ ಮೂಡ್ ಇವತ್ತು ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಇಲ್ಲಿ ಕೇಳಿ, ನಾನು 2 ಸೀರೆ ತಗೊಳ್ಳ? ನಾನು ಎಲ್ಲಾ ಫ್ರೆಂಡ್ಸಿಗೂ ಕಾಲ್ ಮಾಡಿ ಸೇಲ್ ಬಗ್ಗೆ ಹೇಳ್ತೀನಿ. ಹಲೋ, ಸನ್ ಗ್ಲಾಸಸ್ ತಗೊಳ್ಳೋ ವಿಷಯದಲ್ಲಿ ಸನ್ಸೆಟ್ ಆಗದೆ ಇದ್ರೆ ಸಾಕು. ತುಂಬಾ ದೊಡ್ಡ ಸೇಲ್ ನಡೀತಿದೆ, ನಾನು 2 ಸೀರೆ ತಗೋತಾ ಇದೀನಿ. ನವೀನ್ ಸ್ಟ್ಯಾಚು ಸಮಯ ಮುಗ್ದಿದೆ ಅನ್ಸುತ್ತೆ. ಹಾಗಾದ್ರೆ ಕೊಡಿ, 5,000 ಕೊಡಿ ನಂಗೆ. 5,000 ರೂಪಾಯಿನಾ? ಯಾಕೆ? ಏನು ಈಗಷ್ಟೇ ನೀವ್ ಹೇಳಿದ್ರಲ್ಲ ನನಗ್ ಸೀರೆ ಕೊಂಡ್ಕೊಳ್ಳೋಕೆ 5,000 ರೂಪಾಯಿ ಕೊಡ್ತೀನಿ ಅಂತ. ಸೀರೆಗೋಸ್ಕರ 5,000 ರೂಪಾಯಿನಾ? ಇಲ್ಲ, ಈ ತರ ಬೇಡದಿರೋ ವಸ್ತುಗಳಿಗೆ ನಾನು ಖರ್ಚು ಮಾಡೋದಿಲ್ಲ, ಕನ್ಸಲ್ಲೂ ಮಾಡೋದಿಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ಸ್ಟ್ಯಾಚು ತರ ನನ್ ಎಲ್ಲಾ ಮಾತನ್ನು ಕೇಳಿಸ್ಕೊತಿದ್ರಲ್ಲ, ಎಷ್ಟು ಬೇಗ ಏನಾಯ್ತು ಇವ್ರಿಗೆ? ಆಗಾಗ ಇವರೇ ಏಲಿಯನ್ ಆಗ್ಬಿಡ್ತಾರೆ. 5,000 ರೂಪಾಯಿ ಅಂತೆ. ಹಲೋ, ನಡೀರಿ, ಡಿನ್ನರ್ ತಯಾರಿದೆ. ಒಂದ್ ಕಷ್ಟ ತಪ್ತು ಅಂದ್ರೆ ಈಗ ಇನ್ನೊಂದ್ ಕಷ್ಟ ಎಗ್ಲರ್ತಿದ್ಯಲ್ಲಪ್ಪ ದೇವ್ರೆ. ಶುರು ಮಾಡಿ ಗೋಟಾಲ ಸ್ಪೆಷಲ್ ಟೊಮ್ಯಾಟೊ ಸೂಪ್ ಇಂದ. ಎಷ್ಟು ತಿಂತಾರೆ ಈ ಹ್ಯೂಮನ್ಸ್? ಈ ಊಟ ನೋಡಿದ್ಮೇಲೆ ಅನಿಸ್ತಾ ಇದೆ ಅರ್ಧ ಜೀವನ ಇವರು ಊಟ ಮಾಡೋದ್ರಲ್ಲೇ ಕಳ್ದ್ಬಿಡ್ತಾರೆ ಅಂತ. ನನ್ನ ಏಲಿಯನ್ ರಿಸರ್ಚ್ ಏನ್ ಹೇಳುತ್ತೆ ಅಂತಂದ್ರೆ ಏಲಿಯನ್ಸ್ ಹ್ಯೂಮನ್ಸ್ ತಿನ್ನುವಂತ ಊಟನ ತಿನ್ನೋದಿಲ್ಲ. ಆದ್ರೆ ನೀವೆಲ್ಲ ಹ್ಯೂಮನ್ಸ್ ಅಲ್ವಾ, ನೀವು ತಿನ್ಬೋದು. ಸರಿ, ಈಗ ಶುರು ಮಾಡಿ. ನಾವೇನಾದ್ರೂ ಈ ಊಟನ ಹೊಟ್ಟೆ ಒಳಗೆ ಹಾಕೊಂಡ್ರೆ ನಮ್ಮ ಏಲಿಯನ್ ಸಿಸ್ಟಮು ಕೂಡ ಗೋಟಾಲ ಆಗೋಗುತ್ತೆ. ಈ ಹ್ಯೂಮನ್ಸ್ ಹತ್ರ ಈಗ ನಮ್ಗೆ ಒಂದೇ ಮಾರ್ಗ ಇರೋದು, ಏಲಿಯನ್ ಆಗ್ಬೇಕಾಗತ್ತೆ. ಇದಕ್ಕೂ ಮುಂಚೆ ಅಂಕಲ್ ಆಂಟಿಗೆ ಇಲ್ಲಿಂದ ಎಕ್ಸಿಟ್ ಕೊಡ್ಬೇಕಾಗತ್ತೆ. ಅಯ್ಯೋ, ಇದ್ದಾಲೆಲ್ಲ ಚಲ್ ಹೋಯ್ತು. ನಾನು ಈಗ್ಲೇ ಬರ್ತೀನಿ. ಮಿಸ್ಸಸ್ ಗೋಟಾಲ ಅಂತೂ ಹೋದ್ರು, ಈಗ ಮಿಸ್ಟರ್ ಗೋಟಾಲನ ನೀನೇ ಓಡಿಸ್ಬೇಕು ಆರ್ಯ.
ಅಯ್ಯೋ ಆ ವಿಂಡೋ ಆಚೆ ಯಾರೋ ಹೋದ್ರು. ವಿಂಡೋ ಆಚೆನಾ? ಯಾರಿದ್ದಾರೆ? ಯಾರದು? ಏಯ್ ಯಾರು? ಏಯ್ ಯಾರೋ ಬಂದ್ರು ಅನ್ಸುತ್ತೆ. ನನ್ಗನ್ಸುತ್ತೆ ರೋನಿ ಏಲಿಯನ್ ಮೂವಿ ನೋಡ್ಕೊಂಡ್ ಬಂದಿದ್ದಾನೆ. ನೀವು ಊಟ ಶುರು ಮಾಡಿ, ನಾನು ಈಗಲೇ ಬರ್ತೀನಿ.